ಮತ ಭೇದವಿಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮುಂದಾಗಬೇಕು. ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಕರೆ. ಜಾತಿ ಮತ ಪಂಥ ಭೇದವಿಲ್ಲದೆ ಬಡತನದ ರೇಖೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೂಲಕ ಉತ್ತಮ ಭವಿಷ್ಯ ನಿರ್ಮಿಸಲು ಎಲ್ಲರೂ ಮುಂದಾಗಬೇಕೆಂದು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಚಿಕ್ಕನಾಯಕನಹಳ್ಳಿಯಲ್ಲಿ ಕರೆ ನೀಡಿದರು. ಇಂದು ತಮ್ಮ ಸ್ವಗ್ರಾಮ ಜೆಸಿಪುರದಲ್ಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಪಿಯುಸಿಗೆ ಸೇರ್ಪಡೆಯಾದ ವಿದ್ಯಾರ್ಥಿಗಳಿಗೆ ನೀಡಿದ ಪ್ರೋತ್ಸಾಹ ನಿಧಿ ವಿತರಣಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಿಕ್ಷಣವು ವಿದ್ಯಾರ್ಥಿಗಳಿಗೆ ಸ್ವಾಭಿಮಾನದಿಂದ ಬದುಕುವ ಶಕ್ತಿಯನ್ನ ನೀಡುತ್ತಾ ಇದೆ. ಪಿಯುಸಿ ವ್ಯಾಸಂಗ ಮುಂದುವರೆಸಲು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಅಡಚಣೆ ಉಂಟಾಗ್ತಾ ಇದೆ. ಈ ಹಿನ್ನೆಲೆ ನಾನು ಮತ್ತು ಜೆಪಿ ಶಿವಕುಮಾರ ಸ್ವಾಮಿ ಅವರು ಬಡ ವಿದ್ಯಾರ್ಥಿಗಳ ನೆರವಿಗಾಗಿ ಯೋಜನೆಯನ್ನ ರೂಪಿಸಿದ್ದೇವೆ ಎಂದಿದ್ದಾರೆ. ಬಹಳ ಖರ್ಚು ಬರುತ್ತವೆ, ಎಲ್ಲದನ್ನು ನಾವು ಮಾಡೋಕ್ಕಾಗಲಿದ್ದು ಸ್ವಲ್ಪ ಆದರೂ ನೆರವಾಗಲಿ. ಈ ಊರಲ್ಲಿ ಓದ ಮಕ್ಕಳು 4-5 ಮಕ್ಕಳಾರು ನಮ್ಮಲ್ಲೇನೋ ಒಂದಿಷ್ಟು ಜೆಸಿಪುರದಲ್ಲಿ ನಮಗೆ ಪುಷ್ಟಿ ಕೊಡ್ತಾರೆ, ಬೆಂತಡ್ತಾರೆ ಅನ್ನೋ ಭಾವನೆ ಓದಲಿ ಅಂತೇಳಿ ತೀರ್ಮಾನ ತಗೊಂಡು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಇದನ್ನು ಮಾಡಬೇಕಾದ್ರೆ ಒಂದು ಸಲ ಕೊಟ್ಬಿಡೋದು, ಆಮೇಲೆ ಮುಂದಿನ ಸಲ ಯಾರನ್ನು ಕೇಳೋದು ಹೇಗೆ ಅನ್ನೋ ಚಿಂತೆ ಆಗಬಾರ್ದು ಅಂತೇಳಿ, ಬೇಡ ಸ್ವಾಮಿ ಒಂದು ಸಲ ಡೆಪಾಸಿಟ್ ಮಾಡಿಬಿಡಪ್ಪ, ಅದರಲ್ಲಿ ಬರೋ ದುಡ್ಡಲ್ಲಿ ಸತತವಾಗಿ ಕೊಟ್ಕೊಂಡು ಹೋಗಲಿ ಶಾಲೆನವರು ಅಂಥೇಳಿ ತೀರ್ಮಾನ ಮಾಡಿ ಸುಮಾರು 6 ಲಕ್ಷ ರೂಪಾಯಿನ ಈ ಸೇವಾ ಸಹಕಾರ ಸಂಘದಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ಡೆಪಾಸಿಟ್ ಮಾಡುವಾಗ ಮಗು ಬಂದರು, ನಮ್ಮ ಹತ್ರಲ್ಲೂ ಲಾಭದಲ್ಲಿ ದಾನ ಧರ್ಮ ನಿಧಿ ತೆಗಿಲಿಕ್ಕೆ ಪ್ರಾವಿಷನ್ ಇದೆ, ಎಲ್ಲೆಲ್ಲೋ ಕಳೆಯೋದ್ರ ಬದಲು ನೀವು ಅಂದರೆ ನಾವು ಒಂದು ಕೊಡೋ ತೀರ್ಮಾನ ಮಾಡಲ. ಸಂತೋಷಪ್ಪ, ಎಲ್ಲರೂ ಮಾಡಿ ಒಂದೊಂದು ಸೊಸೈಟಿಯವ್ರು ಒಂದೊಂದು ಮಗು ಅಡಾಪ್ಟ್ ಮಾಡಿಕೊಂಡು ತಾಲೂಕಲ್ಲಿ ಒಂದು 50-60 ಮಕ್ಕಳನ್ನು ಓದಿಸ್ಬೋದು. ನೀವು ಕೊಡೋದಾದ್ರೆ ಒಂದು 10,000 ನೀವೊಂದು ಮಗು ಕೊಡಿ ಅಂತೇಳಿ ನಿರ್ಧಾರ ಮಾಡಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಮಗೆ ಇವತ್ತು ಇದನ್ನು ಪ್ರಚಾರ ತಗೋಬೇಕು ಅಂತ ಸ್ವಾಮಿಗೂ ಆಸೆ ಇಲ್ಲ, ನನಗೂ ಆಸೆ ಇಲ್ಲ. ನಿಮ್ಮನ್ನೆಲ್ಲ ಯಾಕೆ ಸೇರಿಸಿ ಮಾತಾಡಬೇಕು ಅಂತ ಆಸೆ ಪಟ್ಟಿದ್ದೀವಿ, ನೀವಿದರಿಂದ ಇನ್ಸ್ಪೈರ್ ಆಗಬೇಕು, ಸ್ಫೂರ್ತಿ ತಗೋಬೇಕು. ಜೆಸಿಪುರದ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಪ್ರತಿ ವರ್ಷ 5 ಮಂದಿಗೆ 10,000 ಪ್ರೋತ್ಸಾಹಧನ ನೀಡಲು 6 ಲಕ್ಷ ಮೊತ್ತವನ್ನು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕಾಯಂ ಠೇವಣಿಯಾಗಿದ್ದು, ಅದರ ಬಡ್ಡಿ ಆದಾಯದಿಂದ ಪ್ರೋತ್ಸಾಹ ನಿಧಿ ವಿತರಣೆಯಾಗ್ತಾ ಇದೆ. ಇದಕ್ಕೆ ಸೇರಿ ಸಹಕಾರ ಸಂಘದಿಂದ ಕೂಡ 10,000 ನೀಡಲಾಗ್ತಾ ಇದೆ. ಒಟ್ಟು 50,000ರಷ್ಟು ಮೊತ್ತ ವಿದ್ಯಾರ್ಥಿಗಳಿಗೆ ಹಂಚಲಾಗ್ತಾ ಇದೆ. ಈ ಶಾಲೆಯಲ್ಲೆಲ್ಲ ಶಿಕ್ಷಕರು, ಪೋಷಕರು, ಇದೊಂದು ವಿಶೇಷ ಸನ್ನಿವೇಶ. ನಮ್ಮ ಸೋದರನವರ ಮಗ ಸ್ವಾಮಿ ಅವ್ರ ತಂದೆಗೆ 90 ವರ್ಷ ಆಯಿತು ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂಥೇಳಿ ಬಂದಾಗ ನಾವು ಅವರು ಕೂತು ಮಾತಾಡಿ ಇಷ್ಟಕ್ಕೆ ಆಗಬಾರ್ದಪ್ಪ, ಏನಾದರೂ ಒಳ್ಳೇದಾಗಬೇಕು ಅಂತೇಳಿ ತೀರ್ಮಾನ ಮಾಡಿ ಅವರು ತಕ್ಷಣ ಒಪ್ಕೊಂಡು ನಾನೊಂದು 5 ಮಕ್ಕಳನ್ನು ಸ್ಪಾನ್ಸರ್ ಮಾಡ್ತೇನೆ ನೀವು ಹೇಳಿಲ್ಲ. ಹಾಗಾಗಿ ಸ್ವಾಮಿಗೆ 2 ದೊಡ್ಡ ಕಂಪನಿಗಳ ಮಾಲೀಕ, ಮೈಸೂರಿಗೊಂದು ಬೆಂಗಳೂರಿಗೊಂದು, ಸುಮಾರು ಒಂದು 400 ಜನ ಇಂಜಿನಿಯರ್ಸ್ ಅವ್ರ ಕೆಲಸ ಮಾಡ್ತಾಯಿದ್ದಾರೆ. ಆ ದುಡ್ಡಿನಲ್ಲಿ ಏನಾದ್ರು ಒಳ್ಳೆ ಕಾರ್ಯ ಆಗಲಿ ಅಂತ ಆತ ಅವಿರತವಾಗಿ ಎಲ್ಲ ಕಡೆ ಸಹಾಯ ಮಾಡಿಕೊಂಡು ಓಡಾಡ್ತಿದ್ದಾರೆ. ನಿಜವಾಗ್ಲೂ ಈ ಊರಲ್ಲಿ ಅವ್ರ ತಂದೆಯವರು ಈ ಸ್ಕೂಲಲ್ಲಿ ಓದಿದ್ದನ್ನು ಗುಣ ತಿಳಿಸೋ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ತಕ್ಷಣ ಹೆಡ್ ಮಾಸ್ಟರ್ನ ಮೇಡಮ್ನವ್ರನ್ನ ಕರೆಸ್ಬಿಟ್ಟು ಪ್ರತಿ ವರ್ಷ 5 ಮಕ್ಕಳು SSLCನಲ್ಲಿ ಪಾಸಾದವರು PUC ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಸ್ವಲ್ಪ ಏನಾದ್ರು ಅಡಚಣೆ ಇರೋಂಥ ಮಕ್ಕಳನ್ನ ಗುರುತಿಸ್ಬಿಟ್ಟು ಅವ್ರಿಗೆ ಈ ಕಡೆಯಿಂದ 10,000 ರೂಪಾಯಿನ ಕೊಡುವ ಸ್ಥಿತಿನ ನಿರ್ಮಾಣ ಮಾಡಿ
ಇದಕ್ಕೇನು ಮಾರ್ಕ್ಸು ಜಾತಿ ಮತ್ತೊಂದು ಗಣನೆ ತಗೋಬಾರ್ದು. ಬಡತನ ಒಂದೇ ನಮಗೆ ಆಧಾರ ಆಗಿರಬೇಕು. ಯಾರಿಗೆ ದೇವ್ರ ಶಕ್ತಿ ಕೊಟ್ಟವ್ರೆ ಅವ್ರಿಗೇನೋ ಮಕ್ಕಳು ನಂಬರ್ ತಗೋತಾರೆ ಅಂತ ಸಹಾಯ ಮಾಡೋದು ನಮಗೆ ಮುಖ್ಯ ಅಲ್ಲ. ಶಕ್ತಿ ಇದ್ದ ಮಕ್ಕಳೇನಾದ್ರು 2 ವರ್ಷ PUC ಮಾಡಬೇಕಾದ್ರೆ ಸ್ವಲ್ಪ ಅದನ್ನು ದಾಟಿಸೋವಂಥ ಕೆಲಸ ಮಾಡೋಣ, ಇಲ್ಲಿಂದ ಬೇರೆ ಕಡೆ ಕಳಿಸ್ಬೇಕು. ಈ ಸಂದರ್ಭದಲ್ಲಿ ಜೆಸಿಪುರದಲ್ಲಿನ ಸರ್ಕಾರಿ ಪ್ರೌಢಶಾಲೆಯ ಪ್ರಾಧ್ಯಾಪಕರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಜರಿದ್ದರು. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.